ಹೇ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇದನ್ನು ನಾವು ಬಿಸಿಬೇಳೆ ಬಾತ್ ಮಾಡೋದು ಹೇಗೆ ಅಂತ ನೋಡೋಣ. ನೋಡಿ ಎಷ್ಟು ಚೆನ್ನಾಗಿದೆ, ಸೂಪರ್ ಆಗಿದೆ. ಮತ್ತು ಆರೋಗ್ಯ ನೀಡಿ ತುಂಬ ಒಳ್ಳೆಯದಿದೆ ಆರೋಗ್ಯಕ್ಕೆ. ಇವಾಗ ನಾನು ಒಂದು ಚಿಕ್ಕ ಲೋಟದಲ್ಲಿ ನಾನು ತೊಗರಿಬೇಳೆ ತೊಗೊಂಡಿದ್ದೀನಿ. ಈಗ ಅದನ್ನು ನೀಟಾಗಿ ತೊಳೆದಿಟ್ಕೊಳ್ಳೋಣ. ಇವಾಗ ಒಂದು ಕುಕ್ಕರ್ಗೆ ನಾನು ರೈಸ್ ತೊಳೆದು ಇಡ್ತಾಯಿದ್ದೀನಿ. ಅದಕ್ಕೆ ಒಂದು ಲೋಟ ಅಕ್ಕಿ ಅಷ್ಟೇ ಹಾಕಿರೋದು ನಾವು. ಈಗ ನಾನು ಕ್ಯಾರೆಟು, ಬೀನ್ಸು ಎಲ್ಲನೂ ಕಟ್ ಮಾಡಿಟ್ಟು, ಗೆಡ್ಡೆಕೋಸು ಎಲ್ಲ ಕಟ್ ಮಾಡಿಟ್ಟಿದ್ದೀನಿ. ನೋಡಿ, ಒಂದೊಂದಾಗಿ ಹಾಕ್ತಾಯಿದ್ದೀನಿ. ಇದರಲ್ಲಿ ಪ್ರೋಟೀನ್ ಮತ್ತು ನಾರು, ಬೇಳೆ ಹಾಗೂ ತರಕಾರಿಗಳಿಂದ ದೇಹಕ್ಕೆ ಹೆಚ್ಚಿನ ಪ್ರೋಟೀನ್ ಸಿಗುತ್ತೆ. ಫೈಬರ್ ಅಂಶ ಜಾಸ್ತಿ ಇದೆ. ಈಗ ನೆನೆಸಿರೋ ತೊಗರಿಬೇಳೆ ಮತ್ತು ಕ್ಯಾರೆಟು, ಬೀನ್ಸು, ಗೆಡ್ಡೆಕೋಸು, ಅಕ್ಕಿ ಎಲ್ಲನೂ ಹಾಕಿದ್ದೀನಿ. ಇವಾಗ ನೋಡಿ, ಸ್ವಲ್ಪ ಕ್ಯಾಪ್ಸಿಕಮ್ ಒಂದು ಕಟ್ ಮಾಡಿಟ್ಟಿದೆ, ಅದನ್ನು ಕೂಡ ಕ್ಯಾಪ್ಸಿಕಮ್ನ ನಾನು ಸೇರಿಸ್ತಾ ಇದ್ದೀನಿ. ತುಂಬ ಒಳ್ಳೆಯದು. ಜೀರಿಗೆನೂ ಸ್ವಲ್ಪ ಸೇರಿಸ್ಕೊಳ್ಳೋಣ, ಗ್ಯಾಸ್ಟ್ರಿಕ್ ಸಮಸ್ಯೆ ಏನೂ ಬರಲ್ಲ. ಇದೇ ರೀತಿ ನನ್ನೆಲ್ಲ ವೀಡಿಯೋಗಳನ್ನು ನೋಡಬೇಕು. ಈಗ ಸ್ವಲ್ಪ ಅರಿಶಿನ ಕೂಡ ಸೇರಿಸ್ತಾ ಇದ್ದೀನಿ. ನೋಡಿ, ಅರಿಶಿಣಗಳನ್ನ ಸೇರಿಸ್ಕೊಂಡು ನೀರು ಸೇರಿಸ್ಕೊಳ್ಳೋಣ. ಇದೇ ರೀತಿ ನನ್ನ ಎಲ್ಲ ವೀಡಿಯೋಗಳನ್ನು ನಾನು ಅಪ್ಲೋಡ್ ಮಾಡಬೇಕಂದ್ರೆ ದಯಮಾಡಿ ತಾವುಗಳು ಈಗ ಕಟ್ ಮಾಡಿಟ್ಟು ಟೊಮೆಟೊನ ಕೂಡ ಸೇರಿಸ್ತಾ ಇದ್ದೀನಿ. ತಾವುಗಳು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನನ್ನ ಎಲ್ಲ ವೀಡಿಯೋಗಳನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಇವಾಗ ಬಿಸಿಬೇಳೆ ಬಾತು ಉತ್ತಮ ಆರೋಗ್ಯಕ್ಕೆ ಪೌಷ್ಟಿಕಾಂಶವನ್ನು ಹೊಂದಿದೆ. ಸೊ ಈರುಳ್ಳಿನೂ ಒಂದು ಕಟ್ ಮಾಡಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ. ಮತ್ತು ಸಂಪೂರ್ಣ ಊಟ ಇದರಲ್ಲಿ ಅಕ್ಕಿ, ತೊಗರಿಬೇಳೆ ಮತ್ತು ತರಕಾರಿಗಳಿರುವುದರಿಂದ ದೇಹಕ್ಕೆ ಬೇಕಾದ ಶಕ್ತಿ ಕೊಡುತ್ತದೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ. ಜೀರ್ಣಶಕ್ತಿಗೆ ತುಂಬ ಒಳ್ಳೆಯದು. ಇದು ವೆಯ್ಟ್ ಲಾಸ್ಗೂ ಕೂಡ ಇದು ಒಳ್ಳೆಯದು, ಬೇಗ ಜೀರ್ಣ ಆಗುತ್ತೆ. ನೋಡಿ, ಇವಾಗ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿದ್ದನ್ನು ಒಂದು ಮುಚ್ಚಿಬಿಟ್ಟು ಇದನ್ನು ವಿಸಿಲ್ ಹೊಡ್ಸ್ಕೊಂಡ್ರಾಯ್ತು. ಈಗ ಒಗ್ಗರಣೆಗೆ ಈರುಳ್ಳಿ, ಕರಿಬೇವು ಸೊಪ್ಪು, ಒಣಮೆಣಸಿನ್ಕಾಯಿ, ಶುಂಠಿನ ಅದು ಬೆಳ್ಳುಳ್ಳಿನ ಕುಟ್ಟಿ ಇಟ್ಕೊಂಡಿದ್ದೀನಿ. ಎಲ್ಲನೂ ಇವಾಗ ನೋಡಿ, ಶೇಂಗಾ ಬೀಜ, ಕಡಲೆ ಬೀಜನ ತೊಗೊಂಡಿದ್ದೀನಿ. ಒಂದೇ ಒಂದು ಹೆಬ್ಬೆಟ್ಟು ಗಾತ್ರದ್ದು ಹುಣ್ಸೆಹಣ್ಣು ತೊಗೊಂಡಿದ್ದೀನಿ. ಅದನ್ನು ಸ್ವಲ್ಪ ಬಿಸಿನೀರಲ್ಲಿ ನೆನೆಸಿ ಇಟ್ಟಿದ್ದೀನಿ. ಇವಾಗ ನಾನು ನೋಡಿ ಜೀರಿಗೆನ ತೊಗೊಂಡಿದ್ದೀನಿ ಒಗ್ಗರಣೆಗೆ. ಸ್ವಲ್ಪ ಇದಕ್ಕೂ ಹಾಕಿದ್ದೀವಿ ಬೇಯೋದಕ್ಕೆ. ಇದು ನಂದಿನಿ ತುಪ್ಪ ಬೇರೆ ಒಗ್ಗರಣೆಗೆ ತುಂಬ ಒಳ್ಳೆಯದು, ಮೂಳೆಗಳೆಲ್ಲ ಗಟ್ಟಿ ಆಗ್ತವೆ. ಇವಾಗ ನಾನು ಒಂದು ಪಾನ್ ಇಟ್ಟು ಅದಕ್ಕೆ ತುಪ್ಪ ಹಾಕ್ತಾಯಿದ್ದೀನಿ. ನೋಡಿ, ಈಗ ಸಾಸಿವೆ ಎಣ್ಣೆ ಸೇರಿಸಿದ ಒಗ್ಗರಣೆಗೆ ಶೇಂಗಾ ಬೀಜ ಹಾಕ್ಕೊಳ್ಳೋಣ. ಈಗ ಈ ಟೈಮಲ್ಲಿ ಸ್ವಲ್ಪ ಜೀರಿಗೆನೂ ಸೇರಿಸ್ಕೊಂಡು ಉರಿ ಲೋ ಫ್ಲೇಮಲ್ಲಿ ಇರಲಿ. ನೀಟಾಗಿ ಲೋ ಫ್ಲೇಮಲ್ಲೇ ಇದನ್ನೆಲ್ಲ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಶೇಂಗಾ ಬೀಜನ ತುಂಬ ಬೇಗ ಆಗೋಂಥ ಇದು ತಿಂಡಿ. ಜೊತೆಗೆ ಕರಿಬೇವು ಮತ್ತು ಬೆಳ್ಳುಳ್ಳಿನೂ ಕೂಡ ಸೇರಿಸ್ಕೊಂಡು ಎಲ್ಲನೂ ಫ್ರೈ ಮಾಡ್ತಾಯಿದ್ದೀನಿ. ನೀವು ಕೂಡ ಇದೇ ರೀತಿ ಬೇಗ ಮಾಡಿ, ಮಕ್ಕಳಿಗೆಲ್ಲ ಸ್ಕೂಲ್ಗೆ ಲಂಚ್ ಬಾಕ್ಸ್ಗೆಲ್ಲ ಹಾಕ್ಬೋದು. ಸಣ್ಣದಾಗಿ ಹೆಚ್ಚಿರುವ ಈರುಳ್ಳಿನೂ ಕೂಡ ಸೇರಿಸ್ಕೊಳ್ಳೋಣ. ಇವಾಗ ಒಗ್ಗರಣೆಗೆ ಎಲ್ಲ ಒಂದು ಕಡೆಯಿಂದ ಫ್ರೈ ಮಾಡಿ. ಈಗ ನಾನು ಸ್ವಲ್ಪ ಹುಣ್ಸೆಹಣ್ಣು ಕಲಸಿಟ್ಟಿದ್ನಲ್ಲ ಅದನ್ನು ಕೂಡ ಸೇರಿಸಿದ್ದೀನಿ. ಈಗ ನಾನು MTRದು 1 ಪ್ಯಾಕು ಬಿಸಿಬೇಳೆ ಪೌಡ್ರು ತೊಗೊಂಡಿದ್ದೀನಿ. ಅದನ್ನು ಕಲಿಸ್ಬಿಟ್ಟು ಈಗ ಇದು ಮಾಡೋಣ, ಒಗ್ಗರಣೆ ಸೇರಿಸ್ಕೊಂಡು ಎಲ್ಲನೂ ನಿಧಾನಕ್ಕೆ ಫ್ರೈ ಮಾಡೋಣ. ಎಲ್ಲ ನಿಧಾನವಾಗಿ ಮಿಕ್ಸ್ ಮಾಡಿ. ನೋಡಿ, ಸ್ವಲ್ಪ ಬೇಯಬೇಕು. ಸ್ವಲ್ಪ ಲೈಟಾಗಿ ಕುದಿ ಬರಲಿ. ಲೈಟಾಗಿ ಕುದಿ ಬರ್ತಿದೆ. ನೋಡೋಕ್ಕೆ ತುಂಬ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ನೋಡಿ, ಎಲ್ಲನೂ ಒಂದು ಕಡೆಯಿಂದ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದನ್ನು ತರಕಾರಿ ಬೇಳೆ ಎಲ್ಲ ಬೇಯ್ದಿತ್ತಲ್ಲ ಅಕ್ಕಿ, ಅದಕ್ಕೆ ಇದನ್ನು ಡಂಪ್ ಮಾಡ್ಕೊಳ್ಳೋಣ. ಇದಕ್ಕೆ ಸೇರಿಸ್ಕೊಂಡು ನೀಟಾಗಿ ಒಂದು ಕಡೆಯಿಂದ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ತುಂಬ ಬೇಗ ತರಕಾರಿ ಅಕ್ಕಿಯೆಲ್ಲ ಒಂದೇ ಸಲ ಕೂಗ್ಸೋಕೆ ಇಟ್ಬಿಟ್ಟು ಬರೀ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋದು ಅಷ್ಟೇ ನಾವು. ನೋಡಿ, ಎಲ್ಲ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಇವತ್ತು ಸ್ವಲ್ಪ ಸ್ಮೂತಾಗಿರಬೇಕು, ಸ್ಮ್ಯಾಶ್ ಆಗಿರಬೇಕು ರೈಸ್ ಅಂದರೆ ಇವು 2 ಕೂಗು ವಿಸಿಲ್ ಹೊಡ್ಸ್ಕೊಂಡ್ರು ಆಗುತ್ತೆ. ಇಲ್ಲ 1 ವಿಸಿಲ್ ಆದ್ರೂ ಸ್ವಲ್ಪ ಮೀಡಿಯಮ್ ಆಗಿರಲಿ, ಲೈಟಾಗಿ ಉದುರಾಗಿರಲಿ ಅಂದರೆ 1 ವಿಸಿಲ್ ಆದರೂ ಆಗುತ್ತೆ.
ನಾನು ಮಕ್ಕಳಿಗೆಲ್ಲ ತಿನ್ನೋದಕ್ಕೆ ಈಗ 2 ವಿಸಲ್ ಹೊಡಿಸಿದ್ದೀನಿ ರೈಸ್ಗೆ. ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋ ಥರ. ನೋಡಿ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ತಿನ್ನೋದಕ್ಕೆ ಸ್ವಲ್ಪ ಹುಳಿ ಹಾಕೋದ್ರಿಂದ ಹುಣಸೆಹಣ್ಣು ಸ್ವಲ್ಪ ಬಾಯಿಗೆಲ್ಲ ಟೇಸ್ಟ್ ಸಿಗುತ್ತೆ. ಹಾಗಾಗಿ ನಾನು ಸ್ವಲ್ಪ ಹೆಬ್ಬೆಳ್ಳು ಗಾತ್ರ ನಿಮ್ಮ ಹುಣಸೆಹಣ್ಣು ಸೇರಿಸ್ಕೊಂಡು ಈಗ ನಾನು ಒಂದು ಪ್ಲೇಟಿಗೆ ಅದನ್ನು ಸರ್ವ್ ಮಾಡ್ಕೊಳ್ಳೋಣ. ಸ್ವಲ್ಪ ಇದಕ್ಕೆ ಬೂಂದಿ ಕಾಳನ್ನು ಹಾಕ್ಕೊಂಡು ಸೇರಿಸ್ಕೊಂಡು ತಿಂದರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ನಾನು ವೀಡಿಯೋಗೋಸ್ಕರ ಇಷ್ಟೊಂದು ಹಾಕ್ತಾಯಿದ್ದೀನಿ ಪ್ಲೇಟ್ಗೆ. ನೋಡಿ ನೀಟಾಗಿ ಎಲ್ಲನೂ ಸೇರಿಸ್ತಾಯಿದ್ದೀನಿ ಇವಾಗ. ನೋಡಿ ವಾವ್, ಸೂಪರಾಗಿದೆ. ನೋಡ್ತಾ ಇದ್ದರೆ ಹಾಗೆ ಬಾಯಿಗೆ ನೀರು ಬರ್ತಾಯಿದೆ, ಅಷ್ಟು ಚೆನ್ನಾಗಿ ಕಾಣಿಸ್ತದೆ ಮತ್ತು ಘಮ್ ಅಂತ ಇದೆ. ಇದಕ್ಕೆ ಸ್ವಲ್ಪ ನೀವು ಬೇಕು ಅಂದರೆ ತುಪ್ಪನೂ ಕೂಡ ಸೇರಿಸ್ಕೊಬೋದು. ಒಗ್ಗರಣೆ ಕೂಡ ತುಪ್ಪ ಹಾಕಿದ್ದೀನಿ. ಊಟಕ್ಕೆ ಇದ್ರ ಜೊತೆಗೂ ನಾವು ತುಪ್ಪ ಸೇರಿಸ್ಕೊಬೋದು. ಇದೇ ರೀತಿ ನನ್ನ ಚಾನಲ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ವೆರಿ ಮಚ್.